ಲಾಸ್ಟ್ ಸೀಸನ್ ಬಿಗ್ ಬಾಸ್ ನ ನೋಡ್ತಿದ್ರಾ? ಬಿಗ್ ಬಾಸ್ ನೋಡ್ತಿದ್ರೆ ಯಾರು ತುಂಬಾ ಇಷ್ಟ ಆಗಿದ್ರು ನಿಮ್ಗೆ? ಯಾರೆಲ್ಲ ತುಂಬಾ ಚೆನ್ನಾಗಿ ಆಡ್ತಿದ್ರು ಬಿಗ್ ಬಾಸ್ ನಲ್ಲಿ ಅಂತ? ಹನುಮಂತನ ನಂಗೆ ಅವ್ರು ಗೆದ್ದಾಗ ನಾನು ಹೋಗ್ಬಿಟ್ಟು ಅವ್ರ ಇದು ಕಲರ್ಸ್ ಕನ್ನಡ ಪೇಜಿಗೆ ನಾನು ಹಾಕಿ ತುಂಬಾ ಜನ ಬಕೆಟ್ ಹಿಡಿತಿದ್ಯಾ ಅದು ಇದು. ನಾನು ಬಕೆಟ್ ಹಿಡಿಯೋ ಅವಶ್ಯಕತೆ ಏನಿದೆ? ನಾನು ಯಾರಿಗೂ ಹಾಕಿಲ್ಲ. ನಾನು ಸೀರಿಯಸ್ ಆಗಿ ಬಿಗ್ ಬಾಸ್ ನಾನು ಚಿಕ್ಕ ವಯಸ್ಸಿಂದ ಅರ್ಧ ಪರ್ಧ ನೋಡ್ತಿದ್ದೆ. ನಂಗೆ ಅವಾಗ ಸ್ಕೂಲ್ ಅಲ್ವಾ, ಅರ್ಧ ಪರ್ಧ ನೋಡ್ತಿದ್ದೆ. ಅವಾಗ ಗೆದ್ದಿರೋರ್ಗೆಲ್ಲ ಅವಾಗ ಹಾಕ್ಬೋದಿತ್ತು, ನಾನು ಹಾಕಿಲ್ಲಲ್ಲ. ಬಿಕಾಸ್ ಯಾಕೆ ಹನುಮಂತನ ಹಾಕಿದೆ ಅಂದ್ರೆ ಅವ್ರು ಬರೋ ಮಕ್ಕಳು, ಒಂದು ಬಡ ಕುಟುಂಬದಲ್ಲಿ ಇದ್ದು ಅವ್ರು ಅಷ್ಟೆಲ್ಲ ಮಾಡ್ತಿದ್ದಾರೆ. ಅವ್ರ ಮಾತು, ಅವ್ರ ಇನ್ನೋಸೆಂಟ್ ಎಲ್ಲ ಇಷ್ಟ ಆಯ್ತು. ನಮ್ಮಂಗೆ ಇದಾರೆ ಅಲ್ವಾ, ನಮ್ಗೆ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಸಪೋರ್ಟ್ ಮಾಡಿದೆ. ಸೊ ಅವ್ರು ಗೆದ್ದಾಗ ಸ್ಟೋರಿ ಹಾಕಿದ್ದೆ. ನಾನು ಹೋಗಿ ಅಲ್ಲಿ ಅವರು ಇದಕ್ಕೆ ಹೋಗಿ ಕಮೆಂಟ್ ಹಾಕಿದೆ. ಅಲ್ಲೆಲ್ಲ ಬಕೆಟ್ ಹಿಡಿತೀರಾ ಅದು ಇದು ಅಂತಾನು ಬಂತು. ತಲೆ ಕೆಡ್ಸ್ಕೊಂಡಿಲ್ಲ, ಯಾಕೆಂದ್ರೆ ಅವರಿಂದ ಬಕೆಟ್ ಹಿಡಿದು ಬಂದಿದ್ದು ನಂದೇ ಬೇರೆ. ಜನರೇ ಅಂತ ಅವ್ರು ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ ಕಮೆಂಟ್ ಹಾಕೋರು. ಜನರೇ ಅಂತ ನಾನು ಬಂದಿರೋದು. ನಾನು ಯಾವ ಕಂಟೆಂಟ್ ಕ್ರಿಯೇಟರ್, ಯಾವ ಫೇಮಸ್ ಆಗಿರೋರ್ಗು ಹೋಗ್ಬಿಟ್ಟು ನಾನು ಮೆಸೇಜ್ ಹಾಕಿಲ್ಲ, ಹಾಕೋದು ಇಲ್ಲ. ಸೊ ನಂದೇನು ಅಂದ್ರೆ ಅವರು ವ್ಯಕ್ತಿತ್ವ, ಅವರ ಗುಣ, ಅವ್ರ ಚೆನ್ನಾಗಿ ಆಡ್ತಾ ಇದ್ರು. ಚೆನ್ನಾಗಿ ಅವರು ಸರಿಗಮಪ್ಪ ಇಂದನೂ ಚೆನ್ನಾಗಿ ಆಡ್ತಿದ್ರು. ಅವ್ರ ಹಾಡುಗಳೆಲ್ಲ ಮಾಸ್ಟ್ಲಿ ನನ್ನ ಅಮ್ಮಂಗೆ ಅವ್ರ ಫೇವ್ರೇಟ್, ನಮ್ಮ ಅಮ್ಮಂಗೆ. ಸೊ ನಮ್ಮಮ್ಮ ಹೇಳ್ತಾ ಇದ್ರು ಹನುಮಂತಣ್ಣ ಅವ್ರು ಯಾವಾಗ ಬಂದ್ರು ಅವಾಗ ಬಿಗ್ ಬಾಸ್ ನಮ್ಮಮ್ಮ ತುಂಬಾ ಕಂಟಿನ್ಯೂ ನೋಡ್ತಾ ಇದ್ರು. ಸೊ ಅವಾಗ ಅವ್ರು ಗೆದ್ದಾಗ ನಮ್ಮಮ್ಮಂಗೂ ಖುಷಿ ಆಯ್ತು, ನಂಗೂ ಖುಷಿ ಆಯ್ತು.